ಇಸ್ರೇಲ್ ಹಾಗೂ ಇರಾನ್ನ ವಾರ್ ಎಫೆಕ್ಟ್ ನಿಂದ ಈಗಾಗಲೇ ಹುಬ್ಬಳ್ಳಿಗೂ ಈ ಒಂದು ವಾರ್ ಎಫೆಕ್ಟ್ ತಟ್ಟಿದೆ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತ ನೋಡ್ತಾ ಹೋದ್ರೆ ಏನು ಸಿಲಿಂಡರ್ನ ಕೊರತೆಯಿಂದಾಗಿ ಸಾಕಷ್ಟು ಹೋಟೆಲ್ ಉದ್ಯಮ ಈಗಾಗಲೇ ಬೀದಿಗೆ ಬರುವಂತ ಪರಿಸ್ಥಿತಿ ಎದುರಾಗಿರುವಂತದ್ದು. ಯಾಕಂತಂದ್ರೆ ಏನು ಸರಿಯಾಗಿ ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಆಗದ ಕಾರಣ ಈಗಾಗಲೇ ಏನು ಅಡಿಗೆ ಮಾಡಲು ಕೂಡ ಏನು ಹೋಟೆಲ್ಗಳಲ್ಲಿ ಸಾಧ್ಯವಾಗ್ತಿಲ್ಲ. ಜನರು ಕೂಡ ಏನು ಸತತವಾಗಿ ಅಂಗಡಿಗೆ ಬರ್ತಾ ಇರ್ತಾರೆ, ಏನು ಹೋಟೆಲ್ಗಳಿಗೆ ಬರ್ತಾ ಇರ್ತಾರೆ, ಗ್ರಾಹಕರಿಗೆ ಇಲ್ಲ ಅನ್ನೋ ಪರಿಸ್ಥಿತಿ ಎದುರಾಗಿರುವಂತ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಹೋಟೆಲ್ ಮಾಲಕರು ಕೂಡ ಒಂದು ಪರ್ಯಾಯ ಒಂದು ದಾರಿಯನ್ನ ಹಿಡ್ಕೊಂಡಿದ್ದಾರೆ. ಈಗಾಗಲೇ ನಾವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ನಾವೀಗ ಹುಬ್ಬಳ್ಳಿಯ ಏನು ಬೈರಿದೇವರಕೊಪ್ಪ ಗ್ರಾಮದಲ್ಲಿರುವಂತ ಒಂದು ಬಸವೇಶ್ವರ ಹೋಟೆಲ್ ನಲ್ಲಿದ್ದೀವಿ. ಈ ಹೋಟೆಲ್ ನಲ್ಲಿ ಈಗಾಗಲೇ ಏನು ಸೌದೆಯ ಮೊರೆಯನ್ನ ಹೋಗಿರುವಂತದ್ದು ಹೋಟೆಲ್ ಮಾಲೀಕರು. ಯಾಕಪ್ಪ ಅಂತ ನೋಡ್ತಾ ಹೋದ್ರೆ ಏನು ಸಂಪೂರ್ಣವಾಗಿ ಈಗಾಗಲೇ ಒಂದಕ್ಕೆ 2 ಪಟ್ಟಷ್ಟು ದುಡ್ಡು ಕೊಡ್ತೀವಿ ಅಂತಂದ್ರೂ ಕೂಡ ಈಗಾಗಲೇ ಸಿಲಿಂಡರ್ ಲಭ್ಯ ಆಗ್ತಾ ಇಲ್ಲ. ಇದರಿಂದ ಸಾಕಷ್ಟು ತೊಂದರೆಯಲ್ಲಿ ಮಾಲಕರು ಏನು ಹೋಟೆಲ್ಗಳ ಒಂದು ಕಡೆ ಹೋಟೆಲ್ಗಳು ಕೂಡ ಈಗಾಗಲೇ ಬಂದ್ ಆಗಿರುವಂತದ್ದು. ಆದ್ರೆ ಬಂದ್ ಮಾಡೋಕೆ ಆಗದಂತ ಪರಿಸ್ಥಿತಿಯಲ್ಲಿ, ಯಾಕಂತಂದ್ರೆ ಅವರ ಹೊಟ್ಟೆಪಾಡು ಕೆಲಸ ಮಾಡುವಂತ 10 ಜನರ ಹೊಟ್ಟೆಪಾಡು ನಡಿಬೇಕು. ಹೀಗಾಗಿ ಏನಾದ್ರೂ ಒಂದು ವ್ಯವಸ್ಥೆ ಮಾಡೋಣಪ್ಪ ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಏನು ಸೌದೆಯ ಮೊರೆ ಹೋಗಿರುವಂತದ್ದು. ಈಗಾಗಲೇ ಸೌದೆಗಳನ್ನ ತಂದು ಕೂಡ ಇಟ್ಟಿರುವಂತದ್ದು. ಸತತವಾಗಿ ಸೌದೆಗಳಲ್ಲೇ ಅಡುಗೆಗಳನ್ನ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆ ಏನು ಈ ಒಂದು ಹೋಟೆಲ್ನ ಮಾಲೀಕರು ಕೂಡ, ಖಾನಾವಳಿಯ ಮಾಲೀಕರು ನಮ್ಮ ಜೊತೆಲಿದ್ದಾರೆ. ಅವ್ರ ಹತ್ರ ಮಾತಾಡ್ಸುವಂತ ಪ್ರಯತ್ನವನ್ನು ಮಾಡೋಣ. ಯಾವ ರೀತಿಯಾದಂತ ಸಮಸ್ಯೆಗಳನ್ನ ಅವರು ಎದುರಿಸ್ತಾ ಇದ್ದಾರೆ ಅನ್ನೋದನ್ನ ಅವ್ರ ಬಾಯಿಂದಾನೆ ಕೇಳೋಣ. ಸರ್, ಈಗಾಗಲೇ ಏನು ಸಿಲಿಂಡರ್ ಕೊರತೆ ಸಾಕಷ್ಟು ಹುಬ್ಬಳ್ಳಿ ಧಾರವಾಡದಲ್ಲಿ ಕೂಡ ಸಿಗ್ತಾ ಇಲ್ಲ. ಏನು ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ರಿ, ಸೌದೆ ವ್ಯವಸ್ಥೆ ಮಾಡ್ಕೊಂಡಿದ್ರಿ? ಈಗ ಸಿಲಿಂಡರ್ ಅಂಕ್ರಿ 4 ದಿವಸದಿಂದ ಬರ್ತಾ ಇಲ್ಲ. ಅದಕ್ಕಾಗಿ ನಾವು ಈಗ ಕಟ್ಟಿಗೆದ ಅಂತ ಮಾಡ್ತಾ ಇದ್ದೇವ್ರಿ ಸದ್ಯ ಪರಿಸ್ಥಿತಿಯಲ್ಲಿ. ಮುಂದಿನ ದಿನದಲ್ಲಿ ಏನಾಗ್ತದೆ ಅದು ಗೊತ್ತಿಲ್ಲ. ಈಗ ಸಿಲಿಂಡರ್ ಬೇಕಪ್ಪ ಅಂತೇಳಿ ನೀವು ಫೋನ್ ಹಚ್ಚಿದ್ರೆ ಆ ಕಡೆಯಿಂದ ಯಾವ ರೀತಿಯಾದಂತ ರೆಸ್ಪಾನ್ಸ್ ಬರ್ತದೆ? ಇದಿಲ್ಲ, ಸಿಗ್ತಾ ಇಲ್ಲ, ಸ್ಟಾಕ್ ಇಲ್ಲ, ಆ ತರ ಹೇಳ್ತಾ ಇದ್ದಾರೆ. ನೀವೇನಾದ್ರೂ ಹೆಚ್ಚಿನ ದುಡ್ಡು ಕೊಡ್ತೀವಿ ಅಂತ ಸಿಗ್ತಾ ಇಲ್ಲ. ಈಗ 2200 ರೂಪಾಯಿ ಅಂತ ಹೇಳಿದಿವ್ರಿ. ಅವ್ರು ಅದು ಇಲ್ಲ ಅಂತ ಹೇಳ್ತಿದ್ದಾರೆ, ಸ್ಟಾಕ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮೊದಲು ಎಷ್ಟಕ್ಕೆ ತಗೊಂತಿದ್ರಿ? ಮೊದಲ 1800, 1900 ಹಿಂಗ್ ತಗೋತಾ ಇದ್ವಿ. ಈಗ ನಿಮ್ಗೆ ದಿನಕ್ಕೆ ಎಷ್ಟು ಗ್ರಾಹಕರು ಬರ್ತಾರೆ? ಈಗ ಅದನ್ನ ಮೇಂಟೈನ್ ಮಾಡೋ ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತೀರಾ ಅನ್ನೋದು ಇಲ್ಲಿ ಪ್ರಶ್ನೆ ಆಗಿಬಿಟ್ಟಿರುವಂತದ್ದು. ಯಾವ ರೀತಿ ಮಾಡ್ತೀರಾ? ಎಷ್ಟು ಗ್ರಾಹಕರು ದಿನಕ್ಕೆ 100 ಬರ್ಬೋದು, 150 ಬರ್ಬೋದು, ಹಿಂಗ್ ಈ ತರ ಬರ್ತಾರೆ. ಈಗ ಈ ಒಂದು ಸಿಲಿಂಡರ್ ಕೊರತೆಯಿಂದ ಈಗಾಗಲೇ ಏನು ನೆನ್ನೆ ಕೂಡ ಹೋಟೆಲ್ ಮಾಲೀಕರದ್ದು ಒಂದು ಸಭೆ ಕೂಡ ಆಯ್ತು. ಏನೆಲ್ಲ ಚರ್ಚೆ ಆಯ್ತು ಸರ್? ಏನು ಎದ್ರ ಬಗ್ಗೆ ಮಾತಾಡಿದ್ರಿ? ಅದನ್ನೇ ಮಾಡ್ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಏನ್ ಮಾಡ್ತಾರೋ ಅದು ಗೊತ್ತಾಗಿಲ್ಲ. ಅದಕ್ಕಾಗಿ ನಾವು ಸೌದೆ ತಂದು ಇಟ್ಬಿಟ್ಟಿದ್ದೀವಿ. ಅದು ಗ್ಯಾರಂಟಿ ಐತೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ನಾವು ಸೌದೆ ತಂದು ಮತ್ತೆ ಆಲ್ಟರ್ನೇಟ್ ನಾವು ಮಾಡ್ತಿದ್ದೀವಿ. ಈಗ ಇದೇ ರೀತಿ ಹುಬ್ಬಳ್ಳಿ ಧಾರವಾಡದೊಳಗೆ ಸಾಕಷ್ಟು ಹೋಟೆಲ್ಗಳು ಸಂಕಷ್ಟಕ್ಕೆ ಸಿಲ್ಕೊಂಡಿರೋದು. ಈ ರೀತಿ ಬೇರೆದವರು ಮಾಡ್ತಾ ಇದ್ದಾರೆ. ನಾವು ಮಾಡೇವಿ. ಫಸ್ಟ್ ನಾವು ಸ್ಟಾರ್ಟ್ ಮಾಡಿದೇವೆ. ಇನ್ ಬೇರೆದವ್ರು ಏನ್ ಮಾಡ್ತಾರೆ ನೋಡ್ಬೇಕು. ಇನ್ನ ನಿಮ್ಮಲ್ಲಿ ಒಟ್ಟು ಎಷ್ಟು ಜನ ಕೆಲಸಗಾರರಿದ್ದಾರೆ? ಒಟ್ಟು 15 ಜನ ಕೆಲಸದಾರ. 15 ಜನ ಕೆಲಸ. ಈಗ ಹೋಟೆಲ್ ಬಂದಾದ್ರೆ ಎಲ್ಲರೂ ಸಮಸ್ಯೆ ಎಲ್ಲ ಲೇಬರ್ ಎಲ್ಲ ಸಮಸ್ಯೆ ಆಗ್ತದೆ. ಸರ್, ನೀವು ಇಲ್ಲಿ ಇರ್ತೀರಿ, ನೋಡ್ತಿರ್ತೀರಿ, ಯಾವ ರೀತಿಯಾಗಿ ಪರಿಸ್ಥಿತಿ ನಿರ್ಮಾಣ? ಬಹಳ ಸಮಸ್ಯೆ ಆಗಿದೆ ಸರ್. ಈಗ ಏನು ಗ್ಯಾಸ್ ಬಂದ್ ಆದಾಗಿಂದ ರೀ ಸರ್ ಬಹಳ ಸಮಸ್ಯೆ ಆಗಿದೆ. ಅಲ್ಲಿ ಹೋಗಿ ಕಟ್ಟಿಗೆ ಒಲಿ ಎಲ್ಲ ರೆಡಿ ಮಾಡ್ಕೊಂಡು, ಕಟ್ಟಿಗೆ ತಂದು ವ್ಯವಸ್ಥೆ ಮಾಡ್ಕೊಂಡು, ಇಲ್ಲಿದ್ದು ಹುಡುಗರು ಇರ್ತಾರಲ್ಲ, ಬೇರೆ ಊರಿಂದ ಬಂದು ಇಲ್ಲಿ ಕೆಲಸಕ್ಕೆ ಬಂದಿರ್ತಾರೆ, ಅವ್ರ ಹುಡುಗರ ಸಮಸ್ಯೆ ಆಗುತ್ತೆ. ಗ್ಯಾಸ್ ಇಲ್ಲಕ್ಕಾಗಿ ಮುಂಜಾನೆ ಜಳಕ ಮಾಡೋದು, ಊಟ ಮಾಡೋದು ಎಲ್ಲ ಸಮಸ್ಯೆ ಆಗಿಬಿಡುತ್ತೆ. ಕಟ್ಟಿಗೆ ಮೇಲೆ ಮಾಡೋದು ಸರ್, ಏನಾದರೂ ಕಟ್ಟಿಗೆ ಮೇಲೆ ಮಾಡ್ಬೇಕು ಸರ್. ಈಗ ಒಂದು ಟೈಮ್ ಇತ್ತು, ಅವಾಗ ಸಿಲಿಂಡರ್ ಇರಲಿಲ್ಲ, ಸ್ಟೋವ್ಗಳಿರ್ಲಿಲ್ಲ, ಅವಾಗ ಕಟ್ಟಿಗೆಗಳು ಯಥೇಚ್ಛವಾಗಿ ಸಿಕ್ತಿದ್ವು. ಕಟ್ಟಿಗೆ ಅಡ್ಡೆಗಳು ಕೂಡ ಯಥೇಚ್ಛವಾಗಿ ನಿಮಗೆ ಸಿಕ್ತಿದ್ವು. ಈ ಕಟ್ಟಿಗೆ ಅಡ್ಡೆ ಅನುಕೂಲ ಇಲ್ಲ ಸರ್. ಅಡ್ಡೆಗೆ ಹೋದ್ರು ಸರ್ ಕಟ್ಟಿಗೆ ತೂಕ ಮಾಡ್ತಾರೆ, ಹೊಳ್ಳಿ ಇಲ್ಲ ನಮಗೆ ನಾಳೆ ಕೊಡ್ತೀವಿ, ಇಂದು ಬರಿ ನಾಡು ಬರಿ. ಈಗ ಎಲ್ಲಾ ಕಡೆ ಆಲ್ಮೋಸ್ಟ್ ಅದು ನಿಗ್ರ ಆಗಿದೆ ಸರ್. ಸಮಸ್ಯೆ ಭಾಳ ಆಗಿದೆ ಕಟ್ಟಿಗೆದು. ಈ ಕಟ್ಟಿಗೆ ಅಡ್ಡಿಗಳ ಕೊರತೆನೂ ಸಾಕಷ್ಟಿದೆ. ಅದ್ರೊಳಗೆ ನೀವು ಹೊರಗಡೆಯಿಂದ ತರ್ಬೇಕಂತಂದ್ರೆ ಈಗ ಎಲ್ಲ ಸಿಟಿ ಪೂರ್ತಿಯಾಗಿ ನಿಮ್ ಕಟ್ಟಿಗೆ ಸರ್ ಎಲ್ಲಾ ಸಮಸ್ಯೆ ಇದೆ ಸರ್. ಈಗ ಗಾಡಿ ಮಾಡ್ಕೊಂಡು ಹಿರ್ಕೊಂಡ್ ಬರ್ಬೇಕಂದ್ರೆ ಸರ್ 25 kg 30 kg ತರ್ಬೋದು ಸರ್. ಸಂದ್ರು ಅವ್ರು ಇಲ್ಲ ಅಂತಲ್ಲ ಸರ್. ಇನ್ನಿನ್ ತೊಗೊಂಬಂದು ಸರ್ ಖಾಲಿ ಆಯ್ತು. ಈಗ ಮತ್ತೆ ಸಂಜೆ ಕಡೆ ತರಬೇಕ. ಇಲ್ಲಿ ದೂರ ಅಂದ್ರು ಭಾಳ ದೂರ ಹೋಗ್ಬೇಕು ಸರ್. ಹಾವೇರಿ ರೋಡ್ಗೆ. ಈಗ ಸೌದೆ ಅಂತೂ ತಗೊಂಡ್ಬಂದಿದ್ರಿ, ಇದ್ರೊಳಗೆ ಅಡಿಗೆಗಳನ್ನ ಮಾಡ್ತಿದ್ರಿ, ಎಷ್ಟು ದಿನ ಮುಂದುವರಿಯುತ್ತೆ? ಇದೇನು ಸರ್ ಗೌರ್ಮೆಂಟ್ ಬಿಟ್ಟಿದ್ದಲ್ಲ ಸರ್. ಇದೇನು ಇದು ಹಿಂಗೆ ಪರ್ಯಾದ ಯಾವಾಗ ಆಗೋದಂತ ಸರ್. ಪರ್ಯಾದಿಂದ ಆಗ್ಬೋದು, ನಾಳೆ ಆಗ್ಬೋದು. ಇನ್ನ ಮೀಟಿಂಗ್ ಮಾಡ್ತಾ ಇದಾರೆ. ಯಾವಾಗ ಬರ್ಬೇಕನ್ನೋ ಗೊತ್ತಿಲ್ಲಲ್ಲ ಸರ್. ಎಲ್ಲರಿಗೂ ಭಾಳ ಸಮಸ್ಯೆ ಆಗಿದೆ. ಹೋಟೆಲ್ ಡಿಪಾರ್ಟ್ಮೆಂಟ್ನವ್ರಿಗೆ ಭಾಳ ಸಮಸ್ಯೆ ಆಗಿದೆ. ಕಟ್ಟಿಗೆಗಳು ಸಿಗೋ ತನಕ ನೀವು ಕಟ್ಟಿಗೆ ಮೇಲೆ ಮಾಡ್ತೀರಿ, ಅದಾದ್ಮೇಲೆ ಬಂದ್ ಮಾಡುವಂತ ಪರಿಸ್ಥಿತಿ ಅದು ಏನ್ ಮಾಡಕ್ ಬರಲ್ಲ ಸರ್. ಯಾರು ಏನ್ ಸಮಸ್ಯೆನೇ ಮಾಡಕ್ ಬರಲ್ಲ. ಏನು ಈಗ ಅನುಕೂಲ ಆಗೋ ಮಟ್ಟ ಮಾಡೋದು ಸರ್. ಈ ಕಟ್ಟಿಗೆ ಸಿಕ್ಕರೆ ಮಾಡೋದು, ಕಟ್ಟಿಗೆ ಸಿಕ್ಕರೂ ಇಲ್ಲ ಸರ್. ಮತ್ತೆ ಏನ್ ಮಾಡಕ್ ಬರೋದು?
ಈಗ ಇಟ್ಟೆಲ್ಲ 15-20 ಜನ ಕೆಲಸ ಮಾಡ್ತಾವ್ರಿಗೆಲ್ಲ ಹೊಟ್ಟಿಪಾಲು ಎಲ್ಲ ಸಮಸ್ಯೆ ಆಗ್ಬಿಡುತ್ತೆ ಸರ್. ಇದಿಷ್ಟು ಏನು ಹೋಟೆಲ್ನ ಮಾಲೀಕರು ಹೇಳ್ತಾ ಇರುವಂತದ್ದು. ಏನಪ್ಪಾ ಅಂತಂತಂದ್ರೆ ಈಗ ಸದ್ಯಕ್ಕೆ ಕಟ್ಟಿಗೆಗಳು ಸಿಗ್ತಾ ಇದಾವೆ, ನಾವು ಮಾಡ್ತಾ ಇದ್ವಿ, ಮುಂದಿನ ದಿನದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದು ಕೂಡ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಇಂತಹ ಪರಿಸ್ಥಿತಿಯಲ್ಲಿ ಹುಬ್ಬಳ್ಳಿಯ ಏನು ಹೋಟೆಲ್ನ ಮಾಲೀಕರು ಕೂಡ ಈಗಾಗಲೇ ಸಿಲುಕಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪಾಂಡುರಂಗ್ ಉಪ್ಪಾರ್ ಜೊತೆ ವಿನೋದ್ ಚಂಗಿ, ನ್ಯೂಸ್ ಫಸ್ಟ್ ಹುಬ್ಬಳ್ಳಿ.